ಡಿಸ್ಕಷನ್ ಆಗ್ತಾ ಇದ್ದಾವ್ರಿ. ಹೌದು, ನಮಗೆ ದುಡ್ಡು ಬರೋದಿಲ್ಲ, ಬ್ಯಾನ್ ಆಗಿರ್ತದೆ, ಸಾರಾಯಿ ಬ್ಯಾನ್ ಆಗಿರ್ತದೆ, ಎಲ್ಲ ಆಗಿರ್ತದೆ. ಆದರೆ ಆ ಸಂದರ್ಭದಲ್ಲಿ ಸಾರಾಯಿ ಹಂಚ್ತಾರೆ, ದುಡ್ಡು ಹಂಚ್ತಾರೆ, ಮತ್ತೇನೋ ಮಾಡ್ತಾರೆ. ಇದು ನಾವು ನಿರಂತರ ನೋಡ್ತಾ ಬಂದಿದ್ದೀವಿ. ಕಣ್ಣಿಗೆ ಕಾಣ್ತದೆ, ನೋಡೋದ್ರೊಳಗೆ ಗಾಯವಾಗಿರ್ತದೆ. ಇದಕ್ಕೆಲ್ಲರೂ ಸಹಕಾರ ಕೊಡ್ತಾರೆ. ಮತ್ತು ಬೇರೆ ಸರ್ಕಾರಿ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ದಂಗೆ ಹೋಗ್ತಾರೆ. ಜನಸಾಮಾನ್ಯರು ನಮಗೇನೇ ಮಾಡೋದ್ರಿಂದಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ಎಲೆಕ್ಷನ್ ಸಂದರ್ಭದಲ್ಲಿ ಅದು ನಡೀತದೆ. ಆ ಧೈರ್ಯನ ಮೋಸ್ಟ್ಲಿ ನಮ್ಮ ಮಲ್ಲಿಕಾರ್ಜುನರಿಗೆ ಇರ್ಬೋದು, ಅಥವಾ ಇವತ್ತಿನ ಪೊಲಿಟಿಕಲ್ ಪಾರ್ಟಿಗಳಿಗೂ ಇರ್ಬೋದು. ಆದರೆ ಇದು ಅಂದ್ಕೊಂಡಷ್ಟು ಸುಲಭವಾಗಿ ಇವರು ಊಹಿಸಿದಂಗೆ ಆಗ್ಬೋದಾ ಅಂತಂದರೆ ಇಲ್ಲಿವರೆಗಿನ ಇತಿಹಾಸ ನೋಡಿದಾಗ ಮೋಸ್ಟ್ಲಿ ಆಗಬಹುದು ಅಂತೇಳಿ. ಯಾಕಂದ್ರೆ ಮುಸ್ಲಿಮರಲ್ಲೂ ಬಡತನ ಅದ, ಅಲ್ಲೂ ಸಂಕಟ ಅದ, ನೋವು ಅದ, ಎಲ್ಲ ಕುಟುಂಬಗಳು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸ್ವಂತ ಕಾಲ ಇಲ್ಲದ ಸ್ಥಿತಿಯೊಳಗಿಲ್ಲ. ಆ ಸಂದರ್ಭದಲ್ಲಿ ದುಡ್ಡು ಕೆಲಸ ಮಾಡ್ತದೆ, ಸಾರಾಯಿ ಕೆಲಸ ಮಾಡ್ತದೆ, ಇಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಒಂದೇನೋ ಭರವಸೆ ಅದ ಮಲ್ಲಿಕಾರ್ಜುನವ್ರಿಗೆ. ಯಾಕೆ ಸಾಕಷ್ಟು ಗಳಿಸಿದ್ದಾರೆ, ದೊಡ್ಡ ಒಂದು ರೀತಿಯಿಂದ ಅವರು ಕಾರ್ಪೊರೇಟರ್ ಆಗಿದ್ದಾರೆ, ಶಿಕ್ಷಣ ರಂಗದಲ್ಲಿ ಸಾಕಷ್ಟು ಗಳಿಸಿದ್ದಾರೆ. ನಾವು ಇವತ್ತು ಮಾತಾಡ್ಬೋದು, ಶಿಕ್ಷಣದಲ್ಲಿ ಅಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಡ್ತೀನಿ ಕೊಟ್ಟಿದ್ದಾರೆ ಅಂತೇಳಿ. ಫ್ರೀಯಾಗಿ ಏನು ಕೊಟ್ಟಿದ್ದಾರೆ? ಇಲ್ಲ, ಫೀ ತೊಗೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಇಸ್ಕೊಂಡಾರ, ಸಿಕ್ಕಾಪಟ್ಟೆ ಅದ್ರ ಗಂಟು ಮಾಡ್ಕೊಂಡಿದ್ದಾರೆ. ಎಲ್ಲ ಈ ಖಾಸಗಿ ಸಂಸ್ಥೆಗಳ ಪರಿಸ್ಥಿತಿನ ಹಂಗೆ ಅದ. ಹಾಗಾದ್ರೆ ದುಡ್ಡಿಂದ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಮತ್ತು ಬೇರೆ ಅಂದ್ರೆ ಈ ಉಪಕಾರಕ್ಕಂತಲ್ಲ, ಅದೊಂದು ಬಿಸ್ನೆಸ್ ಆಗಿದೆ. ಬಿಸ್ನೆಸ್ ಏನು ನೋಡೋದು, ಉಪಕಾರ ಅಂತಲ್ಲ ಅದು. ಹೌದು, ಅವ್ರು ದುಡ್ಡು ಬೇಕಾಗಿದೆ, ಶಿಕ್ಷಣ ಸಂಸ್ಥೆ ಆಗಿದ್ದಾರೆ, ಪಾಪ ಅವ್ರಿಗೆ ಶಿಕ್ಷಣ ಬೇಕಾಗಿದೆ, ಒಳ್ಳೆಯ ಶಿಕ್ಷಣ ಬೇಕಾಗಿದೆ, ಅದಕ್ಕೆ ಅಲ್ಲಿ ಆಗ್ತಾ ಇರ್ತಾರೆ. ಇಷ್ಟೇ ಅದು ರಿಲೇಷನ್. ಎಲ್ಲ ನೆಲೆಗಟ್ಟಿನಲ್ಲೇ ಸಮರ್ಥ್ ಶಾಮನೂರು ಅವರು ಅಥವಾ ಅವ್ರ ಮಲ್ಲಿಕಾರ್ಜುನ